धार्तराष्ट्रान् निहत्य अस्माकं का प्रीतिः स्यात् एतान् आततायिनः हत्वा ಪಾಪಮೇವ ಅಸ್ಮಾನ್ ಆಶ್ರಯೇತ್ ಅಂತ ಭಗವದ್ಗೀತೆಯ 1ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಪ್ರಯೋಗ. ಇಲ್ಲಿ ನಿಹತ್ಯ ಮತ್ತು ಹತ್ವ ಇದೆರಡಕ್ಕೂ ಕೂಡ ಪಾಂಡವರು ಕರ್ತೃಗಳು. ಆದರೆ ಮುಂದೆ ಕಾಪ್ರೀತಿ ಸ್ಯಾತ್ ಜನಾರ್ದನ ಅನ್ನುವಲ್ಲಿ ಸ್ಯಾತ್ ಅನ್ನುವ ಕ್ರಿಯಾಪದಕ್ಕೆ ಪ್ರೀತಿಯೇ ಕರ್ತೃ. ಹಾಗೆ ಆಶ್ರಯೇತ್ ಅನ್ನುವ ಕ್ರಿಯಾಪದಕ್ಕೆ ಕರ್ತೃ ಪಾಪ. ಹೀಗೆ ಲೆಪ್ರತ್ಯಯ ಅಂತ ಅವ್ಯಯ ಮತ್ತು ತ್ವಾಪ್ರತ್ಯಯಾಂತವಾದ ಅವ್ಯಯಕ್ಕೆ ಅವ್ಯಯವನ್ನು ನಾವು ಪ್ರಯೋಗ ಮಾಡುವಾಗ ಸಮಾನ ಕರ್ತೃಕವಾಗಿರಬೇಕು ಆ ಪ್ರಯೋಗ, ಅಲ್ಲಿ ಧಾತುಗಳು ಅನ್ನುವ ನಿಯಮವನ್ನು ಬಿಟ್ಟಿದ್ದಾರೆ. ಆದರೆ ಅದೇ ಮುಂದಿನ ಶ್ಲೋಕದಲ್ಲಿ ಅದನ್ನು ಅನುಸರಿಸಿದ್ದಾರೆ. ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವ ಸುಖಿನಶ್ಯಾಮ ಮಾಧವ ಅಂತನ್ನುವಲ್ಲಿ ಅದನ್ನು ಬಿಟ್ಟಿದ್ದಾರೆ. ಈ ಸ್ವಜನಂ ಹತ್ವ ಕಥಂ ಸುಖಿನಃ ಸ್ಯಾಮ, ಇಲ್ಲಿ ನಮ್ಮ ಜನರನ್ನು ನಾವು ಕೊಂದು ಹೇಗೆ ಸುಖಿಗಳಾದೆವು ಅಂತ. ಹತ್ವ ಅನ್ನೋದಕ್ಕೂ ಪಾಂಡವರೇ ಕರ್ತೃಗಳು. ಶ್ಯಾಮ ಸುಖಿನಃ ಶ್ಯಾಮ ಶ್ಯಾಮ ಅಂತ ಅನ್ನೋದಕ್ಕೂ ಕೂಡ ಪಾಂಡವರೇ ಕರ್ತೃಗಳು. ಹೀಗೆ ಅದನ್ನು ಅನುಸರಿಸಿದ್ದಾರೆ. ಒಂದು ಕಡೆ ಅನುಸರಿಸಿಲ್ಲ, ಇನ್ನೊಂದು ಕಡೆ ಅನುಸರಿಸಬೇಕಾಗಿಲ್ಲ. ಸಮಾನ ಕರ್ತೃಕತ್ವ ನಿಯಮವನ್ನು ಅನುಸರಿಸಬೇಕಾಗಿಲ್ಲ ಅಂತ ಅನ್ನೋದನ್ನ ಭಗವದ್ಗೀತೆಯ ಈ ಪ್ರಯೋಗಗಳಲ್ಲಿ ತೋರಿಸಿದ್ದಾರೆ. ಇದಕ್ಕೆ ಪಾಣಿನಿ ವ್ಯಾಕರಣ ಪ್ರಕಾರ ಸಮರ್ಥನೆ ಹೇಳೋದು ಕಷ್ಟ. ಪಾಣಿನಿ ವ್ಯಾಕರಣ ನಿಯಮವನ್ನು ಮೀರಿ ಕೂಡ ಹೀಗೆ ಪ್ರಯೋಗ ಮಾಡಬಹುದು ಅಂತ ನಾವು ತಿಳ್ಕೋಬೇಕು. ಪಾಣಿನಿ ವ್ಯಾಕರಣದಲ್ಲಿ ಎಲ್ಲಿಯಾದರೂ ಇಂಥ ಪ್ರಯೋಗಗಳಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅದು ನನಗೆ ಗೊತ್ತಿಲ್ಲ. ಎಲ್ಲಿಯಾದರೂ ಯಾರಾದರೂ ಜ್ಞಾನಿಗಳ ಬಗ್ಗೆ ತಿಳಿಸಬೇಕು. ಸಾಮಾನ್ಯವಾಗಿ ತ್ವಾಪ್ರತ್ಯಯಕ್ಕೂ ಮುಖ್ಯ ಕ್ರಿಯಾಪದಕ್ಕೂ ಸಮಾನ ಕರ್ತೃ ಇರಬೇಕು ಅಂತ ಅನ್ನೋದು ಸಮಾನ ಕರ್ತೃಕಯೋಹು ಪೂರ್ವಕಾಲೆ ಅನ್ನುವ ಸೂತ್ರದಿಂದ ಸಿದ್ಧವಾದ ನಿಯಮ. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 3320ನೇ ಸೂತ್ರ ಅದು. ಅಷ್ಟಾಧ್ಯಾಯಿಯಲ್ಲಿ 3, 4, 21 ಸಮಾನ ಕರ್ತೃಕಗಳಾಗಿದ್ದ 2 ಧಾತುಗಳನ್ನು ಪ್ರಯೋಗ ಮಾಡಿದಾಗ ಅದರಲ್ಲಿ ಪೂರ್ವಕಾಲದಲ್ಲಿ ಇದ್ದ ಧಾತುವನ್ನು ಹೇಳಲಿಕ್ಕೆ ತ್ವಾಪ್ರತ್ಯಯವನ್ನು ಪ್ರಯೋಗ ಮಾಡಬೇಕು ಅಂತ. ಬಾಲಕ ಭುಕ್ತ್ವಾ ವ್ರಜತೆ, ಬಾಲಕ ಊಟ ಮಾಡಿ ಶಾಲೆಗೆ ಹೋಗ್ತಾನೆ ಇತ್ಯಾದಿ. ಪಿತಾ ಭುಕ್ತ್ವಾ ಬಾಲಕ ಶಾಲಾಂ ವ್ರಜತೆ ಅಂತ ಹೇಳಬಾರದು. ತಂದೆ ಊಟ ಮಾಡಿ ಮುಂದೆ ಬಾಲಕ ಶಾಲೆಗೆ ಹೋಗ್ತಾನೆ ಅಂತ ಹೀಗೆಲ್ಲ ಪ್ರಯೋಗ ಮಾಡಬಾರ್ದು. ಅಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಕರ್ತೃ ಬಾಲಕ, ಭುಕ್ತ್ವಾ ಅನ್ನೋದಕ್ಕೆ ತಂದೆ ಆದರೆ ಅಲ್ಲಿ ತ್ವಾಪ್ರತ್ಯಯ ಪ್ರಯೋಗ ಮಾಡಬಾರದು ಅಂತ ಅದರ ತಾತ್ಪರ್ಯ. ಹಾಗೇನೆ ಸ್ನಾತ್ವಾ ವ್ರಜತಿ, ಭುಕ್ತ್ವಾ ವ್ರಜತಿ, ಪೀತ್ವಾ ವ್ರಜತಿ ಹೀಗೆಲ್ಲವನ್ನು ಕೂಡ ನಾವು ಪ್ರಯೋಗದಲ್ಲಿ ಕಾಣಬಹುದು. ವಿಷ್ಣುಂ ನತ್ವಾ ಸ್ತೌತಿ ಅಂತ ಭಕ್ತನಾದವನು ವಿಷ್ಣುವಿನಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾನೆ ಅಂತ ಅಲ್ಲಿರುವ ಪ್ರಯೋಗ. ಹೀಗೆ ಏಕಕರ್ತೃಕತ್ವವನ್ನು ಹೇಳುವ ಸೂತ್ರ, ಸಾಮಾನ್ಯವಾದ ಸೂತ್ರ ಇದು. ಪಾಣಿನಿ ವ್ಯಾಕರಣದಲ್ಲಿ ಕೆಲವರು ನಿಯಮಗಳಿಗೆ ಅವಕಾಶ ಕೊಟ್ಟಿದ್ದಾರೋ ಇರೋ ನನಗೆ ಗೊತ್ತಿಲ್ಲ. ಆದರೆ ಹೀಗೆ ಭಗವದ್ಗೀತೆ ಮೊದಲಾದ ಗ್ರಂಥಗಳಲ್ಲಿ ಈ ನಿಯಮವನ್ನು ಅನುಸರಿಸಿರುವುದು ಕಂಡು ಬರ್ತದೆ, ಅನುಸರಿಸದೇ ಇರುವುದು ಕಂಡು ಬರ್ತದೆ. ಅದನ್ನು ತಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ.